ಜೊತೆ ಬಿಜೆಪಿ ಮುಖಂಡರಾದಂತಹ ಸಿ.ಟಿ. ರವಿ ಅವರಿದ್ದಾರೆ. ಅವ್ರ ಜೊತೆನೆ ಮಾತಾಡ್ಸೋಗೋಣ. ಸರ್, ಅಪಪ್ರಚಾರವನ್ನು ವಿರೋಧಿಸಿ ಇವತ್ತು ಬಂದಿದ್ರಿ. ಯಾವ ರೀತಿ ಅಪಪ್ರಚಾರ ಆಗ್ತಾ ಇದೆ ಕ್ಷೇತ್ರದ ಬಗ್ಗೆ? ನೋಡಿ, ಇದು ಕೋಟ್ಯಾಂತರ ಜನರ ಶ್ರದ್ಧೆಯ ಸ್ಥಳ, ಭಕ್ತಿಯ ಸ್ಥಳ, ನಂಬಿಕೆಯ ಸ್ಥಳ. ಧರ್ಮಸ್ಥಳದ ಹೆಸರಿನಲ್ಲೇ ಧರ್ಮ ಇದೆ. ಜನ ನಂಬಿಕೆ ಇಲ್ಲದೆ ಇದ್ರೆ, ಭಕ್ತಿ ಇಲ್ಲದೆ ಇದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನೂರಾರು ಕಿಲೋಮೀಟರ್ಗಳ ಕಾಲ ನೂರಾರು ಕಿಲೋಮೀಟರ್ ನಡ್ಕೊಂಡು ತಲೆಮಾರುಗಳಿಂದ ಇಲ್ಲಿ ಬರ್ತಿರ್ಲಿಲ್ಲ. ಬಂದಿದ್ದಾರೆ ಅಂತಂದ್ರೆ ಆ ಶ್ರದ್ಧೆ ಮತ್ತು ಭಕ್ತಿಯೇ ಅದಕ್ಕೆ ಕಾರಣ. ಆ ಶ್ರದ್ಧಾಭಂಗ ಮಾಡುವಂತ ಶಕ್ತಿಗಳು ಸೇರ್ಕೊಂಡಿದ್ದಾವೆ. ಅರ್ಬನ್ ನಕ್ಸಲರು ಗೊಂದಲವನ್ನು ಹುಟ್ಟಾಕೋದು, ಗೊಂದಲದ ಮೂಲಕ ನೀರನ್ನ ಕದಡಿ ಮೀನು ಹಿಡಿಯುವಂತ ಷಡ್ಯಂತ್ರ, ಅವರು ಅದರಲ್ಲಿದ್ದಾರೆ. ದುರ್ದೈವ ಸಂಗತಿ ಅಂದ್ರೆ ಈ ಸರ್ಕಾರದಲ್ಲಿ ಅವರಿಗೆ ರಾಜಾಶ್ರಯ ಸಿಕ್ಕಿದೆ. ಇನ್ನೊಂದು ಮತಾಂತರದ ಮಾಫಿಯಾ. ಮತಾಂತರಕ್ಕೆ ತಡೆ ಯಾವುದು? ಶ್ರದ್ಧಾಭಂಗ ಆದ್ರೆ ಅವರ ಮತಾಂತರದ ಕಳೆ ಬೆಳೆಯೋದು ಸುಲಭ. ಆ ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ಶಬರಿಮಲೆ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ತಿರುಪತಿ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ಧರ್ಮಸ್ಥಳದ ಪ್ರಕರಣವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅನುಮಾನ. ಇನ್ನೊಂದು ಕಮ್ಯುನಲ್ ಮಾಫಿಯಾ. ಯಾವ ಕಮ್ಯುನಲ್ ಫೋರ್ಸು, ಯಾವ ಮತ ದೇಶ ವಿಭಜನೆಗೆ ಕಾರಣ ಆಯಿತು, ಅದರ ಮತೀಯವಾದಿ ಸಂಘಟನೆಗಳು ಇವರೆಲ್ಲರೂ ಸೇರ್ಕೊಂಡು ಈ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ನನಗೆ ಅನುಮಾನ ಇದೆ. ಇದು ತನಿಖೆ ಆಗಬೇಕು. ಆ ಯೂಟ್ಯೂಬರ್ ಅಪಪ್ರಚಾರ ಮಾಡಿದ್ರಲ್ಲ, ಆ ಸಮೀರ್ನೋ ಅಪ್ಪನೋ ಇನ್ನೊಬ್ಬನೋ ಅಂತವ್ರು ಅಪಪ್ರಚಾರ ಮಾಡಿದವರಿಗೂ ಶಿಕ್ಷೆ ಆಗಬೇಕು. ಸರ್ಕಾರವೇ SIT ರಚನೆ ಮಾಡಿರುವಂತದ್ದು. ಈಗ ಸರ್ಕಾರವೇ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರುವುದು, ಇದು ಒಂದು ರೀತಿಯಲ್ಲಿ ಗೊಂದಲ ಉಂಟು ಮಾಡುವ ಹೇಳಿಕೆ ಅಲ್ಲ? ಉಪಮುಖ್ಯಮಂತ್ರಿಗಳಿಗೆ ಷಡ್ಯಂತ್ರ ಯಾವಾಗ ಅರಿವಿಗೆ ಬಂತು? ಮುಂಚೆನೆ ಅರಿವಿಗೆ ಬಂದಿದ್ರೆ ನೀವು ಆ ಷಡ್ಯಂತ್ರದ ಬಗ್ಗೆ ತನಿಖೆ ಮಾಡಿಸಬೇಕಾಗಿರೋದು ತಮ್ಮ ಮೂಲಭೂತ ಕರ್ತವ್ಯ. ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಮೂಲಭೂತ ಕರ್ತವ್ಯ. ತಾವು ಉಪಮುಖ್ಯಮಂತ್ರಿ ಇದ್ದೀರಿ, ಸಾಮಾನ್ಯ ಜನ ಅಲ್ಲ. ಆ ಷಡ್ಯಂತ್ರ ನಡೆಸಿದವರು ಯಾರು ಅನ್ನೋದು ಬೆಳಕಿಗೆ ಬರಲಿ, ತನಿಖೆ ಆಗಲಿ. ಟಾರ್ಗೆಟ್ ಅಂತ ಹೇಳ್ತಿದ್ದೀರಿ, ಟಾರ್ಗೆಟ್ ನಿಂದ ಅವರಿಗೆ ಯಾವ ರೀತಿಯ ಲಾಭ ಆಗುತ್ತೆ ಅಂತ ನೀವು? ಅಲ್ಲ, ಹೇಳಿದ್ನಲ್ಲ, ಅಶ್ರದ್ಧೆ ಮೂಡಿಸಿದ್ರೆ ಯಾರಿಗೆ ಲಾಭ ಆಗುತ್ತೆ ಯೋಚನೆ ಮಾಡಿ ನೀವು. ಯಾವುದು ತನಿಖೆ ಆಗಲಿ, ಯಾವ ಉದ್ದೇಶ ಇದೆ ಅನ್ನೋದು ತನಿಖೆ. ಈಗ SIT ದೂರುದಾರನ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿದ್ರಲ್ಲ, ನಾನು ಅವ್ರಿಗೆ ಕೇಳಕ್ ಬಯಸ್ತೇನೆ. ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡೋದು ಹೆತ್ತ ತಾಯಿಯ ಬಗ್ಗೆ ಅನುಮಾನ ಪಟ್ಟಷ್ಟೇ ಅಪರಾಧ ಆಗತ್ತೆ. ಧರ್ಮಸ್ಥಳದ ಜೊತೆ ಬಿಜೆಪಿ ಮುಖಂಡರಾದಂತಹ ಸಿ.ಟಿ. ರವಿ ಅವರಿದ್ದಾರೆ. ಅವ್ರ ಜೊತೆನೆ ಮಾತಾಡ್ಸೋಗೋಣ. ಸರ್, ಅಪಪ್ರಚಾರವನ್ನು ವಿರೋಧಿಸಿ ಇವತ್ತು ಬಂದಿದ್ರಿ. ಯಾವ ರೀತಿ ಅಪಪ್ರಚಾರ ಆಗ್ತಾ ಇದೆ ಕ್ಷೇತ್ರದ ಬಗ್ಗೆ? ನೋಡಿ, ಇದು ಕೋಟ್ಯಾಂತರ ಜನರ ಶ್ರದ್ಧೆಯ ಸ್ಥಳ, ಭಕ್ತಿಯ ಸ್ಥಳ, ನಂಬಿಕೆಯ ಸ್ಥಳ. ಧರ್ಮಸ್ಥಳದ ಹೆಸರಿನಲ್ಲೇ ಧರ್ಮ ಇದೆ. ಜನ ನಂಬಿಕೆ ಇಲ್ಲದೆ ಇದ್ರೆ, ಭಕ್ತಿ ಇಲ್ಲದೆ ಇದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನೂರಾರು ಕಿಲೋಮೀಟರ್ಗಳ ಕಾಲ ನೂರಾರು ಕಿಲೋಮೀಟರ್ ನಡ್ಕೊಂಡು ತಲೆಮಾರುಗಳಿಂದ ಇಲ್ಲಿ ಬರ್ತಿರ್ಲಿಲ್ಲ. ಬಂದಿದ್ದಾರೆ ಅಂತಂದ್ರೆ ಆ ಶ್ರದ್ಧೆ ಮತ್ತು ಭಕ್ತಿಯೇ ಅದಕ್ಕೆ ಕಾರಣ. ಆ ಶ್ರದ್ಧಾಭಂಗ ಮಾಡುವಂತ ಶಕ್ತಿಗಳು ಸೇರ್ಕೊಂಡಿದ್ದಾವೆ. ಅರ್ಬನ್ ನಕ್ಸಲರು ಗೊಂದಲವನ್ನು ಹುಟ್ಟಾಕೋದು, ಗೊಂದಲದ ಮೂಲಕ ನೀರನ್ನ ಕದಡಿ ಮೀನು ಹಿಡಿಯುವಂತ ಷಡ್ಯಂತ್ರ, ಅವರು ಅದರಲ್ಲಿದ್ದಾರೆ. ದುರ್ದೈವ ಸಂಗತಿ ಅಂದ್ರೆ ಈ ಸರ್ಕಾರದಲ್ಲಿ ಅವರಿಗೆ ರಾಜಾಶ್ರಯ ಸಿಕ್ಕಿದೆ. ಇನ್ನೊಂದು ಮತಾಂತರದ ಮಾಫಿಯಾ. ಮತಾಂತರಕ್ಕೆ ತಡೆ ಯಾವುದು? ಶ್ರದ್ಧಾಭಂಗ ಆದ್ರೆ ಅವರ ಮತಾಂತರದ ಕಳೆ ಬೆಳೆಯೋದು ಸುಲಭ. ಆ ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ಶಬರಿಮಲೆ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ತಿರುಪತಿ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ಧರ್ಮಸ್ಥಳದ ಪ್ರಕರಣವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅನುಮಾನ. ಇನ್ನೊಂದು ಕಮ್ಯುನಲ್ ಮಾಫಿಯಾ. ಯಾವ ಕಮ್ಯುನಲ್ ಫೋರ್ಸು, ಯಾವ ಮತ ದೇಶ ವಿಭಜನೆಗೆ ಕಾರಣ ಆಯಿತು, ಅದರ ಮತೀಯವಾದಿ ಸಂಘಟನೆಗಳು ಇವರೆಲ್ಲರೂ ಸೇರ್ಕೊಂಡು ಈ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ನನಗೆ ಅನುಮಾನ ಇದೆ. ಇದು ತನಿಖೆ ಆಗಬೇಕು. ಆ ಯೂಟ್ಯೂಬರ್ ಅಪಪ್ರಚಾರ ಮಾಡಿದ್ರಲ್ಲ, ಆ ಸಮೀರ್ನೋ ಅಪ್ಪನೋ ಇನ್ನೊಬ್ಬನೋ ಅಂತವ್ರು ಅಪಪ್ರಚಾರ ಮಾಡಿದವರಿಗೂ ಶಿಕ್ಷೆ ಆಗಬೇಕು. ಸರ್ಕಾರವೇ SIT ರಚನೆ ಮಾಡಿರುವಂತದ್ದು. ಈಗ ಸರ್ಕಾರವೇ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರುವುದು, ಇದು ಒಂದು ರೀತಿಯಲ್ಲಿ ಗೊಂದಲ ಉಂಟು ಮಾಡುವ ಹೇಳಿಕೆ ಅಲ್ಲ? ಉಪಮುಖ್ಯಮಂತ್ರಿಗಳಿಗೆ ಷಡ್ಯಂತ್ರ ಯಾವಾಗ ಅರಿವಿಗೆ ಬಂತು? ಮುಂಚೆನೆ ಅರಿವಿಗೆ ಬಂದಿದ್ರೆ ನೀವು ಆ ಷಡ್ಯಂತ್ರದ ಬಗ್ಗೆ ತನಿಖೆ ಮಾಡಿಸಬೇಕಾಗಿರೋದು ತಮ್ಮ ಮೂಲಭೂತ ಕರ್ತವ್ಯ.
ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಮೂಲಭೂತ ಕರ್ತವ್ಯ, ತಾವು ಉಪಮುಖ್ಯಮಂತ್ರಿ ಇದ್ದೀರಿ, ಸಾಮಾನ್ಯ ಜನ ಅಲ್ಲ. ಆ ಷಡ್ಯಂತ್ರ ನಡೆಸಿದವರು ಯಾರು ಅನ್ನೋದು ಬೆಳಕಿಗೆ ಬರಲಿ, ತನಿಖೆ ಆಗಲಿ. ಟಾರ್ಗೆಟ್ ಅಂತ ಹೇಳ್ತಿದ್ದೀರಿ, ಟಾರ್ಗೆಟ್ ನಿಂದ ಅವರಿಗೆ ಯಾವ ರೀತಿಯ ಲಾಭ ಆಗುತ್ತೆ ಅಂತ ಅಲ್ಲ, ಹೇಳಿದ್ನಲ್ಲ, ಅಶ್ರದ್ಧೆ ಮೂಡಿಸಿದ್ರೆ ಯಾರಿಗೆ ಲಾಭ ಆಗುತ್ತೆ ಯೋಚನೆ ಮಾಡಿ ನೀವು. ಯಾವುದು ತನಿಖೆ ಆಗಲಿ, ಯಾವ ಉದ್ದೇಶ ಇದೆ ಅನ್ನೋದು ತನಿಖೆ. ಈಗ SIT ದೂರುದಾರನ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿದ್ರಲ್ಲ, ನಾನು ಅವ್ರಿಗೆ ಕೇಳಕ್ ಬಯಸ್ತೇನೆ, ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡೋದು ಹೆತ್ತ ತಾಯಿಯ ಬಗ್ಗೆ ಅನುಮಾನ ಪಟ್ಟಷ್ಟೇ ಅಪರಾಧ ಆಗತ್ತೆ. ಧರ್ಮಸ್ಥಳದ ಜೊತೆ ಬಿಜೆಪಿ ಮುಖಂಡರಾದಂತಹ CT ರವಿ ಅವರಿದ್ದಾರೆ, ಅವ್ರ ಜೊತೆನೆ ಮಾತಾಡ್ಸಿ ಹೋಗೋಣ. ಸರ್, ಅಪಪ್ರಚಾರವನ್ನು ವಿರೋಧಿಸಿ ಇವತ್ತು ಬಂದಿದ್ರಿ, ಯಾವ ರೀತಿ ಅಪಪ್ರಚಾರ ಆಗ್ತಾ ಇದೆ ಕ್ಷೇತ್ರದ ಬಗ್ಗೆ? ನೋಡಿ, ಇದು ಕೋಟ್ಯಾಂತರ ಜನರ ಶ್ರದ್ಧೆಯ ಸ್ಥಳ, ಭಕ್ತಿಯ ಸ್ಥಳ, ನಂಬಿಕೆಯ ಸ್ಥಳ. ಧರ್ಮಸ್ಥಳದ ಹೆಸರಿನಲ್ಲೇ ಧರ್ಮ ಇದೆ. ಜನ ನಂಬಿಕೆ ಇಲ್ಲದೆ ಇದ್ರೆ, ಭಕ್ತಿ ಇಲ್ಲದೆ ಇದ್ರೆ ಲಕ್ಷ ಸಂಖ್ಯೆನಲ್ಲಿ ನೂರಾರು ಕಿಲೋಮೀಟರ್ಗಳ ಕಾಲ ನೂರಾರು ಕಿಲೋಮೀಟರ್ ನಡ್ಕೊಂಡು ತಲೆಮಾರುಗಳಿಂದ ಇಲ್ಲಿ ಬರ್ತಿರ್ಲಿಲ್ಲ. ಬಂದಿದ್ದಾರೆ ಅಂತಂದ್ರೆ ಆ ಶ್ರದ್ಧೆ ಮತ್ತು ಭಕ್ತಿಯೇ ಅದಕ್ಕೆ ಕಾರಣ. ಆ ಶ್ರದ್ಧಾಭಂಗ ಮಾಡುವಂತ ಶಕ್ತಿಗಳು ಸೇರ್ಕೊಂಡಿದ್ದಾವೆ. ಅರ್ಬನ್ ನಕ್ಸಲರು ಗೊಂದಲವನ್ನು ಹುಟ್ಟಾಕೋದು, ಗೊಂದಲದ ಮೂಲಕ ನೀರನ್ನ ಕದಡಿ ಮೀನು ಹಿಡಿಯುವಂತ ಷಡ್ಯಂತ್ರ, ಅವರು ಅದರಲ್ಲಿದ್ದಾರೆ. ದುರ್ದೈವ ಸಂಗತಿ ಅಂದ್ರೆ ಈ ಸರ್ಕಾರದಲ್ಲಿ ಅವರಿಗೆ ರಾಜಾಶ್ರಯ ಸಿಕ್ಕಿದೆ. ಇನ್ನೊಂದು ಮತಾಂತರದ ಮಾಫಿಯಾ. ಮತಾಂತರಕ್ಕೆ ತಡೆ ಯಾವುದು? ಶ್ರದ್ಧಾಭಂಗ ಆದ್ರೆ ಅವರ ಮತಾಂತರದ ಕಳೆ ಬೆಳೆಯೋದು ಸುಲಭ. ಆ ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ಶಬರಿಮಲೆ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ತಿರುಪತಿ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ಧರ್ಮಸ್ಥಳದ ಪ್ರಕರಣವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅನುಮಾನ. ಇನ್ನೊಂದು ಕಮ್ಯುನಲ್ ಮಾಫಿಯಾ. ಯಾವ ಕಮ್ಯುನಲ್ ಫೋರ್ಸು, ಯಾವ ಮತ ದೇಶ ವಿಭಜನೆಗೆ ಕಾರಣ ಆಯಿತೋ ಅದರ ಮತೀಯವಾದಿ ಸಂಘಟನೆಗಳು, ಇವರೆಲ್ಲರೂ ಸೇರ್ಕೊಂಡು ಈ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ನನಗೆ ಅನುಮಾನ ಇದೆ. ಇದು ತನಿಖೆ ಆಗಬೇಕು. ಆ ಯೂಟ್ಯೂಬರ್ ಅಪಪ್ರಚಾರ ಮಾಡಿದ್ರಲ್ಲ, ಆ ಸಮೀರ್ನೋ ಅಪ್ಪನೋ ಇನ್ನೊಬ್ಬನೋ ಅಂತವ್ರು ಅಪಪ್ರಚಾರ ಮಾಡಿದವರಿಗೂ ಶಿಕ್ಷೆ ಆಗಬೇಕು. ಸರ್ಕಾರವೇ SIT ರಚನೆ ಮಾಡಿರುವಂತದ್ದು, ಈಗ ಸರ್ಕಾರವೇ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರುವುದು, ಇದು ಒಂದು ರೀತಿಯಲ್ಲಿ ಗೊಂದಲ ಉಂಟು ಮಾಡುವ ಹೇಳಿಕೆ ಅಲ್ಲ? ಉಪಮುಖ್ಯಮಂತ್ರಿಗಳಿಗೆ ಷಡ್ಯಂತ್ರ ಯಾವಾಗ ಅರಿವಿಗೆ ಬಂತು? ಮುಂಚೆನೆ ಅರಿವಿಗೆ ಬಂದಿದ್ರೆ ನೀವು ಆ ಷಡ್ಯಂತ್ರದ ಬಗ್ಗೆ ತನಿಖೆ ಮಾಡಿಸಬೇಕಾಗಿರೋದು ತಮ್ಮ ಮೂಲಭೂತ ಕರ್ತವ್ಯ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಮೂಲಭೂತ ಕರ್ತವ್ಯ, ತಾವು ಉಪಮುಖ್ಯಮಂತ್ರಿ ಇದ್ದೀರಿ, ಸಾಮಾನ್ಯ ಜನ ಅಲ್ಲ. ಆ ಷಡ್ಯಂತ್ರ ನಡೆಸಿದವರು ಯಾರು ಅನ್ನೋದು ಬೆಳಕಿಗೆ ಬರಲಿ, ತನಿಖೆ ಆಗಲಿ. ಟಾರ್ಗೆಟ್ ಅಂತ ಹೇಳ್ತಿದ್ದೀರಿ, ಟಾರ್ಗೆಟ್ ನಿಂದ ಅವರಿಗೆ ಯಾವ ರೀತಿಯ ಲಾಭ ಆಗುತ್ತೆ ಅಂತ ಅಲ್ಲ, ಹೇಳಿದ್ನಲ್ಲ, ಅಶ್ರದ್ಧೆ ಮೂಡಿಸಿದ್ರೆ ಯಾರಿಗೆ ಲಾಭ ಆಗುತ್ತೆ ಯೋಚನೆ ಮಾಡಿ ನೀವು. ಯಾವುದು ತನಿಖೆ ಆಗಲಿ, ಯಾವ ಉದ್ದೇಶ ಇದೆ ಅನ್ನೋದು ತನಿಖೆ. ಈಗ SIT ದೂರುದಾರನ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿದ್ರಲ್ಲ, ನಾನು ಅವ್ರಿಗೆ ಕೇಳಕ್ ಬಯಸ್ತೇನೆ, ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡೋದು ಹೆತ್ತ ತಾಯಿಯ ಬಗ್ಗೆ ಅನುಮಾನ ಪಟ್ಟಷ್ಟೇ ಅಪರಾಧ ಆಗತ್ತೆ. ಧರ್ಮಸ್ಥಳದ